ಸ್ನೇಹಿತರೆ, ಇತ್ತೀಚೆಗೆ ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎನ್ನುವಂತ ಮಾತುಗಳು ಕೇಳಿಬಂದಿತ್ತು. ಈಗ ಈ ಚುನಾವಣೆಯಲ್ಲಿ ಬಳಸಿದ್ದಂತಹ ಸುಮಾರು 4,000ದಷ್ಟು ಇವಿಎಂ ಮೆಷಿನ್ಗಳು ಬೆಂಕಿಗೆ ಆಹುತಿಯಾಗಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿದೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ನೆಲೆಸಿದ್ದಂತಹ ಬಾಂಗ್ಲಾದೇಶಿಗರನ್ನ ಬಾಂಗ್ಲಾಕ್ಕೆ ಅಟ್ಟುವ ಪ್ರಕ್ರಿಯೆ ಶುರುವಾಗಿದೆ. ಆದರೆ ಅಲ್ಲಿ ಬಾಂಗ್ಲಾದೇಶ ಅವರನ್ನು ಒಳಗೆ ಬಿಟ್ಕೊಡ್ತಿಲ್ಲ. ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ನಡೆದಂತಹ ಚುನಾವಣೆ ಮತ್ತು ಆ ನಂತರದ ಬೆಳವಣಿಗೆಗಳು ನಿಮ್ಗೆ ಗೊತ್ತೇ ಇದೆ. ಹಾಗೆ ಈ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತೇಳಿ TMC ನಾಯಕಿ ಮಮತಾ ಬ್ಯಾನರ್ಜಿ ಅವರು ದೂರನ್ನ ಕೂಡ ದಾಖಲಿಸಿದ್ರು. ಜನರು ಕೂಡ ನಮ್ಮ ಮತ ಇಲ್ಲಿ ಕಾಣಿಸ್ತಾ ಇಲ್ಲ ಅಥವಾ ನಮಗೆ ಮತ ಹಾಕೋ ಅವಕಾಶ ಈ ಬಾರಿ ಸಿಕ್ಕಿಲ್ಲ ಅಂತ ದೂರನ್ನ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಡೆದಂತ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಕೂಡ ಸುಮಾರು 91 ಲಕ್ಷದಷ್ಟು ಮಂದಿಯನ್ನ ಪಟ್ಟಿಯಿಂದ ಹೊರಗಿಟ್ಟಿತ್ತು. ಅವರಿಗೆ ಮತದಾನ ಮಾಡೋಕೆ ಅವಕಾಶನೇ ಕೊಟ್ಟಿರಲಿಲ್ಲ. ಇದು ಕೂಡ ದೇಶದಾದ್ಯಂತ ದೊಡ್ಡ ಚರ್ಚೆಯನ್ನ ಹುಟ್ಟಾಕಿತ್ತು. ಈಗ ಈ ಚುನಾವಣೆಯಲ್ಲಿ ಬಳಸಿದ್ದಂತಹ ಸುಮಾರು 4,000ದಷ್ಟು ಇವಿಎಂ ಮೆಷಿನ್ಗಳು ಬೆಂಕಿಗೆ ಆಹುತಿಯಾಗಿದೆ. ಅಂದ್ರೆ ಕೋಲ್ಕತ್ತಾದ ಆಲಿಪುರ ಏರಿಯಾದಲ್ಲಿ ಇದ್ದಂತಹ ಸರ್ಕಾರಿ ಕಟ್ಟಡ, ಅದು ಬಹುಮಹಡಿ ಕಟ್ಟಡ. ಇಲ್ಲಿ ಹಲವು ಸರ್ಕಾರಿ ದಾಖಲೆಗಳು ಇತ್ತು ಅಂತ ಹೇಳಲಾಗ್ತಿದೆ. ಈ ಕಟ್ಟಡಕ್ಕೆ ಬಿದ್ದಂತ ಬೆಂಕಿಯನ್ನ ನಂದಿಸೋದಿಕ್ಕೆ ಫೈರ್ ಎಂಜಿನ್ ಅಂದ್ರೆ ಅಗ್ನಿಶಾಮಕ ಪಡೆ ಸುಮಾರು 24 ಗಂಟೆಗಳ ಕಾಲ ಶ್ರಮ ವಹಿಸಿದೆ. ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಅಲ್ಲಿ ಕಾಣಿಸ್ಕೊಂಡಿದೆ. ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಬೆಂಕಿ ಕಾಣಿಸ್ಕೊಂಡಿದೆ ಅಂತಂದ್ರೆ ಅಲ್ಲಿ ಬರೀ ಕಡತಗಳಿಂದಾಗಿ ಇಷ್ಟು ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸ್ಕೊಳತ್ತೆ ಅಂತ ನಂಬೋಕೆ ಸಾಧ್ಯ ಆಗಲ್ಲ. ಬಹುಶಃ ಅಲ್ಲಿ ಇಷ್ಟು ದೊಡ್ಡ ಬೆಂಕಿ ಕಾಣಿಸ್ಕೊಳ್ಳಕ್ಕೆ ಬೇಕಾಗಿರುವಂತಹ ಒಂದು ಪೆಟ್ರೋಲ್, ಡೀಸೆಲ್ ಅಥವಾ ಯಾವುದೇ ಒಂದು ಅನಿಲದ ಪ್ರಮಾಣ ಜಾಸ್ತಿಯಾಗಿ ಅಲ್ಲಿ ಇದ್ದಿರಬಹುದಾ ಅನ್ನುವಂಥ ಅನುಮಾನವನ್ನು ಕೂಡ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿನೇ ಈಗ ಈ ಇವಿಎಂ ಮೆಷಿನ್ಗಳು ಬೆಂಕಿಗೆ ಆಹುತಿ ಆಗಿರೋದು ಹಲವು ಅನುಮಾನಗಳನ್ನ ಉಂಟು ಮಾಡಿದೆ. ಇಲ್ಲಿನ ಸ್ಟೇಟ್ ಫೈರ್ ಅಂಡ್ ಎಮರ್ಜೆನ್ಸಿ ಸರ್ವಿಸ್ ಸಚಿವರಾದಂತಹ ಕೌಶಿಕ್ ಚೌಧರಿ ಅವರು ಈ ಬೆಂಕಿ ಅನಾಹುತ ಸಹಜವಾಗಿ ಕಾಣ್ತಿಲ್ಲ ಎನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ತನಿಖೆಗೆ ಆದೇಶವನ್ನು ನೀಡಲಾಗಿದೆ ಅಂತ ಗೊತ್ತಾಗಿದೆ. ಆದ್ರೆ ಈ ಬೆಂಕಿ ಅನಾಹುತ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವಿಎಂ ಮೆಷಿನ್ಗಳಿಗೆ ಆಗಿರೋದನ್ನ ನೋಡಿದಾಗ ಇತ್ತೀಚೆಗೆ ಕೇಳಿಬಂದಂತಹ ಚುನಾವಣೆಯಲ್ಲಿ ಅಕ್ರಮ ನಡೆದಿರುವಂತ ವಿಚಾರ ಸತ್ಯ ಏನೋ ಎನ್ನುವಂತ ಅನುಮಾನ ಕೂಡ ಬರ್ತಾ ಇದೆ. ಯಾಕೆ ಅಂತಂದ್ರೆ ಈ ಚುನಾವಣೆ ನಡೆದ ನಂತರ ಕೂಡ ಅವ್ರನ್ನ ಮತಪಟ್ಟಿಯಿಂದ ಮತದಾರರ ಹೆಸರುಗಳನ್ನ ತೆಗೆದುಹಾಕಿದ್ದು ದೊಡ್ಡ ಮಟ್ಟದಲ್ಲಿ ಮಾಡಿತ್ತು. ಅದರ ಜೊತೆನಲ್ಲಿ ಚುನಾವಣೆ ನಡೆದ ನಂತರ ಕೂಡ ಬಂದಂತ ಫಲಿತಾಂಶವನ್ನ ನೋಡಿ ಹಲವು ಕ್ಷೇತ್ರದ ಜನರು ಕೂಡ ಅನುಮಾನ ವ್ಯಕ್ತಪಡಿಸಿದ್ರು, ಇಲ್ಲೇನೋ ಮೋಸ ನಡೆದಿದೆ ಅಂತೇಳಿ. ಚುನಾವಣೆ ನಂತರ ಆಲ್ಟ್ ನ್ಯೂಸ್ ಒಂದು ತನಿಖಾ ವರದಿಯನ್ನ ಕೊಡುತ್ತೆ. ಈ ತನಿಖಾ ವರದಿ ಪ್ರಕಾರ ಪಶ್ಚಿಮ ಬಂಗಾಳದ ರಾಜರಹತ್ ನ್ಯೂ ಟೌನ್ ಏರಿಯಾದಲ್ಲಿ 164ನೇ ಬೂತ್, ಇಲ್ಲಿ 656 ಮತಗಳು ಬಿದ್ದಿರುತ್ತೆ. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಿದೆ ಅಂತ ನೋಡಿದಾಗ ಅನುಮಾನ ಬರುತ್ತೆ. ಯಾಕೆ ಅಂತಂದ್ರೆ CPIM ಮತ್ತು ISF ಎರಡು ಹೊಂದಾಣಿಕೆ ಮಾಡಿಕೊಂಡು ಅಭ್ಯರ್ಥಿನ ನಿಲ್ಸಿರುತ್ತೆ. ಆ ಅಭ್ಯರ್ಥಿ ಹೆಸರು ಸಪ್ತಶ್ರೀ ದೇವ್ ಅಂತ. ಇವ್ರಿಗೆ ಬಂದ ಮತ ಕೇವಲ 1. ಹಾಗೆ TMC ಅಭ್ಯರ್ಥಿಗೆ ಬಂದಂತಹ ತಪನ್ ಚಟರ್ಜಿ ಇವ್ರಿಗೆ ಬಂದಂತ ಮತ 5. ಆದ್ರೆ ಬಿಜೆಪಿ ಅಭ್ಯರ್ಥಿ ಪಿಯೂಷ್ ಕನಾಡಿಯಾ ಇವ್ರಿಗೆ ಬಂದಂತ ಮತ 637. ಇಲ್ಲಿ ಈ ಬೂತ್ ನಲ್ಲಿ ಇರುವಂತಹ ಮುಸ್ಲಿಮರ ಸಂಖ್ಯೆ 88% ಅಂತ ಹೇಳಲಾಗ್ತಿದೆ. ಆದ್ರೆ ಬಿಜೆಪಿ 97% ಅಷ್ಟು ಮತಗಳನ್ನ ಗಳಿಸಿ ಇಲ್ಲಿ ಗೆಲುವನ್ನ ಸಾಧಿಸಿದೆ. ಆಮೇಲೆ ಇದ್ರ ಪಕ್ಕದ ಬೂತು 165ನೇ ಬೂತು. ಇಲ್ಲಿ ಕೂಡ ಮತಗಳನ್ನ ನೋಡಿದಾಗ ಆ ವರದಿ ಏನ್ ಸಿಗುತ್ತೆ ಅಂತ ಹೇಳುತ್ತೆ ಅಂದ್ರೆ, ಕನೋಡಿಯಾ ಅಂದ್ರೆ ಬಿಜೆಪಿ ಅಭ್ಯರ್ಥಿ 32 ಮತಗಳನ್ನು ಮಾತ್ರ ಪಡೆದಿದ್ದಾರೆ. ಆದ್ರೆ ಅವರು 164ನೇ ಬೂತ್ ನಲ್ಲಿ ಪಡೆದಂತ ಮತ 637. CPI ಮತ್ತು ISF ಹೊಂದಾಣಿಕೆಯ ಅಭ್ಯರ್ಥಿ ಸಪ್ತಶ್ರೀ ದೇವ್ 165ನೇ ಬೂತ್ ನಲ್ಲಿ ಪಡೆದಂತ ಮತ 299. ಅದೇ ಈ ಅಭ್ಯರ್ಥಿ 164ನೇ ಬೂತ್ ನಲ್ಲಿ ಪಡೆದಂತ ಮತ ಕೇವಲ 1. ನಂತರ TMC ಅಭ್ಯರ್ಥಿ ಈ 165ನೇ ಬೂತ್ ನಲ್ಲಿ ಪಡೆದಂತಹ ಮತ
290. ಆದರೆ ಅದೇ ಅಭ್ಯರ್ಥಿ 164ನೇ ಬೂತ್ನಲ್ಲಿ ಪಡೆದಂತ ಮತ ಕೇವಲ 5. ಅಂದ್ರೆ ಪಕ್ಕದ ಬೂತು, ಆದ್ರೆ ಮತ ಪಡೆದಿರೋದು ಬಹಳ ವ್ಯತ್ಯಾಸ ಕಾಣ್ತಿದೆ, ಅಂತರ ಹೆಚ್ಚಾಗಿ ಕಾಣ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಚಾರ ಇಲ್ಲಿ ಏನು ಅಂತಂದ್ರೆ, ಈ 2 ಬೂತ್ ಇರುವಂತ ಕ್ಷೇತ್ರಗಳು, ಪ್ರದೇಶ ಮುಸ್ಲಿಮರ ಪ್ರದೇಶ, ಅವರೇ ಹೆಚ್ಚಾಗಿ ಅಲ್ಲಿ ವಾಸ ಮಾಡ್ತಾ ಇರೋದು. ಹೀಗಿದ್ದಾಗ ಇದು ಹೇಗ್ ಸಾಧ್ಯ ಆಯ್ತು ಅನ್ನೋದು ಒಂದು. ಇದ್ರ ಜೊತೆನಲ್ಲಿ ಅಲ್ಲಿನ ನಿವಾಸಿಗಳು ಕೂಡ ಹೇಳೋದು, ನಾವು ಆ ಅಭ್ಯರ್ಥಿಗೆ ಮನೆ ಮಂದಿ ಎಲ್ಲ ಮತ ಹಾಕಿದೀವಿ, ಆದ್ರೆ ಆ ಮತಗಳು ಇವ್ರಿಗೆ ಬಂದೇ ಇಲ್ಲಲ್ಲ, ಎಲ್ಲಿ ಹೋದ್ವು ಅಂತ ಕೇಳ್ತಿದ್ದಾರೆ. ಇನ್ನೊಂದು ಮುಖ್ಯವಾದಂತ ವಿಚಾರ ಏನು ಅಂದ್ರೆ, ಇದೇ CPI ಮತ್ತು ISF ನ ಕಾರ್ಯಕರ್ತರು ಅದೇ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಅವರು ಮತ್ತು ಅವ್ರ ಮನೆಯವರು ಕೂಡ ಅವ್ರ ಮತಗಳನ್ನ ಹಾಕಿರೋದು CPIM ಅಭ್ಯರ್ಥಿಗೆ, ಆದ್ರೆ ಅವರಿಗೆ ಸಿಕ್ಕಿರೋದು ಕೇವಲ 1 ಮತ. ಹಾಗಾಗಿ ಇಲ್ಲಿ ಬಹಳಷ್ಟು ಅನುಮಾನ ಹುಟ್ಕೊಳ್ತಾ ಇದೆ. ISF ನ ಲೀಡರ್ ಆದಂತ ಅಖ್ತರ್ ಆಲಿಮುಲ್ಲಾ ಅವರು ಹೇಳೋದು, ಅಲ್ಲೇ ವಾಸ ಆಗಿದ್ದಾರೆ ಅವರು ಹೇಳ್ತಾರೆ, ನಾನು ಮತ್ತು ನನ್ನ ಮನೆಯವರು 8 ಮತಗಳನ್ನ ನಾವು CPIM ಅಭ್ಯರ್ಥಿ ಸಪ್ತರ್ಷಿ ದೇವ್ಗೆ ಹಾಕಿದೀವಿ, ಆದ್ರೆ ಆ ಮತಗಳು ಅವರಿಗೆ ಸಿಕ್ಕಿಲ್ಲ. ಕೇವಲ 1 ಮತ ಅವರಿಗೆ 164ನೇ ಬೂತಲ್ಲಿ ಸಿಕ್ಕಿದೆ. ಇದು ಹೇಗ್ ಸಾಧ್ಯ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಈ ತರ ಎಲ್ಲ ಅನುಮಾನಗಳು ಹಲವು ಪ್ರದೇಶಗಳಲ್ಲಿ ಈ ತರದ್ದು ಸಂಭವಿಸಿದೆ. ಈ ಎಲ್ಲದರ ಬೆನ್ನಲ್ಲೇನೆ ಈಗ EVM ಮೆಷಿನ್ಗಳು ಬೆಂಕಿಗಾಹುತಿ ಆಗಿರೋದಂತೂ ಇನ್ನಷ್ಟು ಅನುಮಾನವನ್ನ ಹುಟ್ಟಾಕ್ತದೆ. ಯಾಕಂದ್ರೆ ಈ 4,000 EVM ಮೆಷಿನ್ಗಳಲ್ಲಿ 10 ಕ್ಷೇತ್ರದ EVM ಮೆಷಿನ್ಗಳು ಇತ್ತು ಅಂತ ಹೇಳಲಾಗಿದೆ. ಚುನಾವಣೆಯಲ್ಲಿ ಬಳಸಿದಂತ EVM ನ ರಕ್ಷಣೆ ಮಾಡದೇ ಇರೋದು ಇಲ್ಲಿನ ಚುನಾವಣಾ ಆಯೋಗದ ಬೇಜವಾಬ್ದಾರಿತನವನ್ನ ತೋರಿಸ್ತಿದೆ ಅಂತ ಜನ ಹೇಳಕ್ ಶುರು ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಇದು ಒಂದು ಸರ್ಕಾರದ ವೈಫಲ್ಯ ಕೂಡ ಆಗಿದೆ. ಇದು ಬಹಳ ಮುಖ್ಯವಾದಂತ ಒಂದು ದಾಖಲೆ ಆಗಿರುತ್ತೆ. ಈಗ ಅಲ್ಲಿ ದೂರನ್ನ ದಾಖಲಿಸಿ ಕೋರ್ಟ್ ಅಲ್ಲಿ ಈ ವಿಚಾರ ಬಂದಾಗ ಅವರು ಆ ಸರ್ಕಾರ ನಿರೂಪಿಸ್ಕೊಳ್ಬೇಕಾಗತ್ತೆ. EVM ಮೆಷಿನ್ ನಲ್ಲಿ ಇರುವಂತ ಮತಗಳನ್ನ ಮರು ಎಣಿಕೆ ಮಾಡ್ಬೇಕಾಗಿ ಬರ್ಬೋದು. ಹೀಗೆಲ್ಲ ಇದ್ದಾಗ ಅದರ ರಕ್ಷಣೆಯನ್ನ ಭದ್ರ ಮಾಡ್ಬೇಕಾಗಿರೋದು ಒಂದು ಸರ್ಕಾರದ ದೊಡ್ಡ ಜವಾಬ್ದಾರಿ. ಮತ್ತೆ ಚುನಾವಣಾ ಆಯೋಗ ಇದಕ್ಕೇನ್ ಹೇಳುತ್ತೆ ಅನ್ನೋದು ಇಲ್ಲಿ ಎಲ್ಲರೂ ಪ್ರಶ್ನೆ ಮಾಡ್ತಿರುವಂತದ್ದು. ಸ್ನೇಹಿತರೆ, ಇನ್ನೊಂದು ಕಡೆ ಈಗ TMC ಪಕ್ಷದಿಂದ ಶಾಸಕರು ಮತ್ತೆ ಏನು ಮಾಜಿ ಶಾಸಕರು ಇವರೆಲ್ಲರೂ ಕೂಡ BJP ಪಕ್ಷವನ್ನ ಸೇರ್ತಾ ಇದ್ದಾರೆ. ಸಾಲಾಗಿ ಒಬ್ಬರಾದ್ಮೇಲೆ ಒಬ್ರು ಸೇರ್ತಾ ಇದ್ದಾರೆ. ಅಂದ್ರೆ ಸುಮಾರು 21 ಜನ ಈಗಾಗಲೇ ಲೀಡರ್ಗಳು BJP ಸೇರಿದ್ದಾರೆ ಅನ್ನುವಂತ ವರದಿ ಕೂಡ ಬರ್ತಾ ಇದೆ. ಈ ಮೊದಲೇ BJP ಪಕ್ಷವನ್ನ ಸೇರಿ ಅಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮುಖ್ಯಮಂತ್ರಿಯಾಗಿ ಇರುವಂತಹ ಏನು ಸುವೇಂದು ಅಧಿಕಾರಿ ಅವರು ಮೊದಲು TMC ಯಲ್ಲಿದ್ದವರು, TMC ಯ ಲೀಡರ್ ಆಗಿದ್ರು. ಅವರನ್ನ TMC ಯಲ್ಲಿದ್ದಾಗ BJP ಸರ್ಕಾರ ಮತ್ತೆ BJP ಪಕ್ಷದ ನಾಯಕರು ಅವ್ರನ್ನ ಭ್ರಷ್ಟಾಚಾರಿ, ಇಂಥ ಭ್ರಷ್ಟಾಚಾರಿ ಅವರು ಅಂತೇಳಿ ಅವರನ್ನ ತೆಗಳಿತ್ತು. कैमरा के सामने कितना लाए हो? अच्छा लाओ लाओ, और ऐसे कुर्ते में रख देते हैं. टीवी पे देखा कि नहीं देखा आपने? और चेहरा कितना भोला भाला था, ऐसा लगता था ये तो रोज की आदत वाले लगते हैं. ಆ ಭ್ರಷ್ಟಾಚಾರಿಯನ್ನ ಈಗ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಈಗ ಭ್ರಷ್ಟಾಚಾರದ ಪಕ್ಷ ಅಂತ ಹೇಳಿದ್ದಂತ TMC ಇಂದ ಬಂದಂತ ಶಾಸಕರನ್ನ, ಮಾಜಿ ಶಾಸಕರನ್ನ ಎಲ್ಲರನ್ನು ಕೂಡ ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡಿದೆ. ಅಲ್ಲಿಗೆ ಪಶ್ಚಿಮ ಬಂಗಾಳದ BJP ಆಡಳಿತ ಸಮೃದ್ಧ ಆಯ್ತು ಅಂತ ಹೇಳಬಹುದು. ಇನ್ನೊಂದೆಡೆ ಪಶ್ಚಿಮ ಬಂಗಾಳದಲ್ಲಿ BJP ಆಡಳಿತಕ್ಕೆ ಬರ್ತಿದ್ದ ಹಾಗೇನೆ ಬಾಂಗ್ಲಾದೇಶದ ವಲಸಿಗರು ಅಂತ ಅನ್ಕೊಂಡಿರುವಂತಹ ಸುಮಾರು 5,000 ಜನರನ್ನ ಬಾಂಗ್ಲಾದೇಶದತ್ತ ಅಟ್ಟಿದೆ. ಅಂದ್ರೆ ಪಶ್ಚಿಮ ಬಂಗಾಳದ ಗಡಿಯಿಂದ ಆಚೆಗೆ ಕಳಿಸಿದೆ. ಈಗಾಗಲೇ ಎಲ್ಲ ಟೋಲ್ ಗೇಟ್ ಅಲ್ಲಿ ಮತ್ತೆ ಗಡಿ ಭಾಗದಲ್ಲಿ BSF ಪಡೆಯನ್ನ ಕೂಡ ಸರ್ಕಾರ ನೇಮಿಸಿದೆ. ಇಲ್ಲಾಗಿರೋ ಸಮಸ್ಯೆ ಏನು ಅಂತಂದ್ರೆ, ಆ ಬಾಂಗ್ಲಾದೇಶಿಗರು ಅಂತೇಳಿ ಅವರನ್ನ ದಾಖಲೆಗಳು ಇಲ್ಲ ಅಂತೇಳಿ ಏನು ರಾಜ್ಯದಿಂದ ಹೊರಗಟ್ಟಿದ್ದಾರೆ, ಅವರು ಆ ಗಡಿ ಹತ್ರ ಹೋಗಿ ಬಾಂಗ್ಲಾದೇಶದ ಗಡಿಯನ್ನ ದಾಟಬೇಕು, ಬಾಂಗ್ಲಾದೇಶದೊಳಗಡೆ ಹೋಗ್ಬೇಕು ಅಂದ್ರೆ ಬಾಂಗ್ಲಾದೇಶದ ಸೈನಿಕರು ಅವರನ್ನ ಒಳಗಡೆ ಬಿಟ್ಕೊಳ್ತಾ ಇಲ್ಲ. ಇತ್ತ ಪಶ್ಚಿಮ ಬಂಗಾಳ, ನಮ್ಮ ಭಾರತದ BSF ಪಡೆ ಕೂಡ ಅವರನ್ನ ಒಳಗಡೆ ಬಿಟ್ಕೊಳ್ತಾ ಇಲ್ಲ. ಆ ಕಡೆ ಬಾಂಗ್ಲಾದೇಶದ ಗಡಿ ಕಡೆಗೆ ಕಳಿಸ್ತಾರೆ, ಆ ಕಡೆಯಿಂದ ಸೈನಿಕರು ಈ ಕಡೆ ಕಳಿಸ್ತಾ ಇದ್ದಾರೆ. ಈ ರೀತಿ ಎರಡೂ ಕಡೆ ಒಂದು ಏನು ಸೈನಿಕರು ಆ ಬಾಂಗ್ಲಾದೇಶಿಗರನ್ನ ಹೇಗೆ ಅಟ್ಟಾಡಿಸ್ತಿದ್ದಾರೆ ಅಂತಂದ್ರೆ ಫುಟ್ಬಾಲ್ ತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕಳಿಸ್ತಾ ಇದ್ದಾರೆ.
ಅವರು ಅತಂತ್ರರಾಗಿ ಹೋಗ್ಬಿಟ್ಟಿದ್ದಾರೆ. इंडिया तो 5 दिन चला, बांग्लादेश से 5 दिन चला, तुम्हारे बारी तो बांग्लादेश है, बाड़ी बांग्लादेश है तो बांग्लादेशी बोलेंगे उसने। तुम 5 दिन बांग्लादेश थी मैंने, तुम्हारे बारी तो बांग्लादेश है, सुनो, इंडिया में यही है। ಈಗ ಚುನಾವಣೆ ಮೊದಲು SIR ಮೂಲಕ 91 ಲಕ್ಷ ಜನರನ್ನ ಮತದಾನದ ಪಟ್ಟಿಯಿಂದ ಹೊರಗಿಡಲಾಗಿತ್ತು. ಚುನಾವಣಾ ಆಯೋಗ ಹೊರಗಿಟ್ಟಿತ್ತು. ಅಂದ್ರೆ ಅದಕ್ಕೆ ಕೊಟ್ಟಂತ ಕಾರಣಗಳು ಅವರ ಹತ್ರ ದಾಖಲೆಗಳಿಲ್ಲ, ಆಮೇಲೆ ಅವರು ಇಲ್ಲಿಯವರಲ್ಲ, ಮತ್ತೆ ವಲಸಿಗರು, ಬಾಂಗ್ಲಾದೇಶದ ವಲಸಿಗರು, ಬೇರೆ ಕಡೆಯಿಂದ ಬಂದಿರುವಂತವ್ರು, ಈ ರೀತಿಯ ಕಾರಣಗಳನ್ನ ಕೊಟ್ಟಿತ್ತು. ಅದರಲ್ಲಿ ಬಹುತೇಕ ಜನ ಮುಸ್ಲಿಮರು ಅನ್ನೋದು ಅಂತ ಹೇಳೋದ್ರಲ್ಲಿ ಏನೂ ಅನುಮಾನನೇ ಇಲ್ಲ. ಹೀಗೆ ಹೊರಗಿಟ್ಟಂತ 91 ಲಕ್ಷ ಜನದಲ್ಲಿ 5,000 ಜನನ್ನ ಮಾತ್ರ ಈಗ ಬಾಂಗ್ಲಾದೇಶಿಗರು ಅಂತ ಹೊರಗೆ ಕಳಿಸಿದೆ. ಹಾಗಾದ್ರೆ ಉಳಿದವರೆಲ್ಲ ಏನ್ ಮಾಡಿದ್ರು? ಅವ್ರಿಗೆ ಯಾಕೆ ಮತದಾನದ ಹಕ್ಕು ಸಿಗ್ಲಿಲ್ಲ? ಈ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಎಷ್ಟೋ ಜನ ನೂರಾರು ವರ್ಷಗಳಿಂದ ಅವರು ವಂಶ ಪಾರಂಪರ್ಯವಾಗಿ ಆ ನೆಲದಲ್ಲಿ ಇದ್ದಂಥವ್ರು, ಅವರುಗಳ ಮತಗಳೇ ಕೂಡ ಈ ಪಟ್ಟಿಯಿಂದ ಹೊರಗುಳಿದಿತ್ತು. ಹೀಗಿದ್ದಾಗ ಈ ರೀತಿಯ ಒಂದು ಕ್ರಮ ತಗೊಂಡಿದ್ದು ವೈಜ್ಞಾನಿಕವಾಗಿರ್ಲಿಲ್ಲ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಈಗ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ಸಾಕಷ್ಟು ಗೊಂದಲವನ್ನು ಉಂಟು ಮಾಡ್ತಾ ಇದೆ, ಮತ್ತೆ ಉದ್ವಿಗ್ನ ಪರಿಸ್ಥಿತಿಯನ್ನು ಕೂಡ ಉಂಟು ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.